ಹಾಯ್ ಹಲೋ ವೆಲ್ಕಮ್ ಟು ಚೈತ್ರಾ ನವೀನ್ ಯೂಟ್ಯೂಬ್ ಚಾನೆಲ್. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೇಲಿ ದೇವ್ರ ಸಾಮಾನು ತೊಳೆದ್ಬಿಟ್ಟು ಪೂಜೆ ಮಾಡಿ ನಾನು ಇವತ್ತು ವಾರ ಮಾಡಿದ್ವಿ. ಮನೇಲಿ ವಾರ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮನೆ ಹತ್ರನೇ ಇದ್ದಂಥ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಟಿಫನ್ ಮಾಡಿರಲಿಲ್ಲ. ಸೊ ಆಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಟಿಫನ್ ಮಾಡ್ಕೊಂಡ್ವಿ. ಆ್ಯಂಡ್ ನಂಗೆ ಮಧ್ಯಾಹ್ನ ಕೆಲಸ ಇತ್ತು. ಸೊ 3ಗೇನೋ ರೆಡಿ ಆಗಿಬಿಟ್ಟು ಹೊರಟೆ. ಬಿಕಾಸ್ ನಂಗೆ 2 ಕಡೆ ಇವತ್ತು ಹೇರ್ ಸ್ಟೈಲ್ ಇತ್ತು. ಒಂದು ಬ್ರೈಡ್, ಇನ್ನೊಂದು ನಾನ್ ಬ್ರೈಡ್ಸ್ ಇಬ್ಬರಿದ್ರು ಇಲ್ಲಿ. ಸೊ ಅವ್ರಿಗೆ ಮುಂಚೆನೇ ಹೇಳಿದ್ವಿ ನಮ್ಗೆ ಇನ್ನೊಂದು ಕಡೆ ಇದೆ, ಸೊ ಪ್ಲೀಸ್ ಬೇಗ ಬನ್ನಿ ಅಂತ. ಅವರು ಫೋನಲ್ಲಿ ಬರ್ತೀನಿ ಅಂತಲೇ ಹೇಳಿದರು. ಸೊ ನಾನು ಇಲ್ಲಿಂದ ಹೊರಟಾಗ ನನ್ನ ಟೈಮ್ ಸರಿ ಇರಲಿಲ್ವೋ ಏನೋ, ಆ್ಯಕ್ಚುಲಿ ಫುಲ್ ಟ್ರಾಫಿಕ್ ಜಾಮ್ ಇತ್ತು ಸಾಟರ್ಡೆ. ಎಲ್ಲೆಲ್ಲೂ ಹೆಂಗೆ ಅಂದರೆ ಜನಗಳಿಗೆ ಅರ್ಜೆಂಟ್, ನಾನು ಬೇಗ ಹೋಗಬೇಕು ಅಂತ. ಬಟ್ ಏನು ಮಾಡೋದು, ಫೈನಲಿ ಹೋದ್ವಿ. ಬಟ್ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಅವತ್ತು ಇನ್ನೊಂದು 200 ಮೀಟರ್ ದೂರ ಇತ್ತು, ಆಟೋನೇ ಕೆಟ್ಟೋಯ್ತು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಇನ್ನೇನು ಮಾಡೋದು ಅಂತ ಲೊಕೇಶನ್ ಹಾಕೊಂಡು ನಡ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಇನ್ನು ಡೆಕೋರೇಷನ್ ಅರ್ಧಂಬರ್ಧಾಗಿತ್ತು. ಕ್ಲೈಂಟೇ ಬಂದಿರಲಿಲ್ಲ. ಇನ್ನು 3:30ಗೆ ನಾವು ರೀಚ್ ಆದ್ವಿ. 3:45 ಆದರೂ ಅವ್ರು ಇನ್ನೂ ಬರಲಿಲ್ಲ. ಫೋನ್ ಮಾಡಿದ್ರೆ 2 ಮಿನಿಟ್ಸ್ 3 ಮಿನಿಟ್ಸ್ ಅಂತ ಹೇಳ್ತಾನೆ ಇದ್ರು. ಫೈನಲಿ 4ಗೇನೋ ಬಂದರು ಅವರು. ಸೊ 4ಗೆ ಬಂದಮೇಲೆ ಸ್ಟಾರ್ಟ್ ಮಾಡಿಕೊಂಡು ನಾನು ಬೇಗ ಅವರಿಬ್ಬರಿಗೂ ಹೇರ್ ಸ್ಟೈಲ್ ಮಾಡಿಬಿಟ್ಟು ಅಲ್ಲಿಂದ ನಾನು ಹೊರಟೆ. ಪಾಪ ಇವರು ಮೇಕಪ್ ಆರ್ಟಿಸ್ಟ್ ಹತ್ರ ನೀವು ಮಾಡಿಕೊಟ್ಟು ಹೊರಡಿ ಅಂತ ಹೇಳಿದರು. ಸೊ ಹಾಗಾಗಿ ಅಂಕಲ್ ಊಬರ್ ಬುಕ್ ಮಾಡಿಕೊಂಡು, ಸೊ ಅಲ್ಲಿಂದ ಅಂಕಲ್ ಪ್ಲೀಸ್ ಬೇಗ ಹೋಗಿ ಅಂತ ನಾನು ಬೇಗ ಅರ್ಜೆಂಟಲ್ಲಿ ಓಡೋದೆ. ಅಲ್ಲಿ ಮೇಕಪ್ ಆರ್ಟಿಸ್ಟ್ ನಿಶಾ ಅವರು ವೆಯ್ಟ್ ಮಾಡ್ತಾಯಿದ್ರು. ಹೋದರೆ ಅಲ್ಲಿ ಟ್ವಿಸ್ಟ್ ಏನಿತ್ತು ಅಂತ ಹೇಳಿದ್ರೆ, ಅಲ್ಲಿ ಪಾಪ ಇನ್ನೂ ಬ್ರೈಡ್ ಬಂದಿದ್ರು, ಬಟ್ ಗ್ರೂಮ್ ಲೇಟಾಗಿ ಬಂದುಬಿಟ್ಟು ಪಾಪ ಅವ್ರದ್ದು ಎಂಗೇಜ್ಮೆಂಟೇ ಆಗಿರಲಿಲ್ಲ ಇನ್ನು. ಸೊ ಅವರು ಪಾಪ ಎಂಗೇಜ್ಮೆಂಟ್ ನೋಡಿ 6:45 ಆದರೂ ಇನ್ನೂ ಎಂಗೇಜ್ಮೆಂಟ್ ಆಗ್ತಾನೆ ಇತ್ತು. ನಮಗೂ ಪೇಷನ್ಸ್ ಲೆವೆಲ್ ಅನ್ನೋದು 5 ಗಂಟೆ ಮೇಲೆ ಹೋಗ್ಬಿಟ್ಟಿತ್ತು. ಬಿಕಾಸ್ ಯಾಕೆಂದರೆ ಟೈಮ್ ಆಗಿಬಿಡುತ್ತೆ. ಯಾಕೆಂದರೆ ರಿಸೆಪ್ಷನ್ ಯೂಶ್ವಲಿ 7ಗೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಇಲ್ಲಿ 7ಗೆ ಇನ್ನೂ ಅವ್ರು ಬಂದೇ ಇಲ್ಲ ರೆಡಿ ಆಗೋಕ್ಕೆ ಅಂದರೆ ನಮಗೆ ಟೆನ್ಷನ್ ಆಗ್ತಿತ್ತು. ಆ್ಯಂಡ್ ಅಯ್ಯೋ ಯಾವಾಗಲಾದ್ರು ಬರಲಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಮೇಕಪ್ ಆರ್ಟಿಸ್ಟ್ ಇಬ್ಬರು ರೀಲ್ಸ್ ಫೋಟೋಸ್ ತೆಕ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಫೈನಲಿ 7ಗೆ ಇನ್ನೂ 5 ಮಿನಿಟ್ಸ್ ಇತ್ತು ಅನ್ನೋವಾಗ ಬ್ರೈಡ್ ಪಾಪ ಬಂದರು. 7ಗೆ ಬಂದ್ಬಿಟ್ಟು ಅವಾಗ ಹೇಳ್ತಾರೆ, ಪ್ಲೀಸ್ ಅರ್ಧ ಗಂಟೆ 3/4 ಗಂಟೆಲಿ ಕಳಿಸ್ಬಿಡಿ ಮ್ಯಾಮ್ ಅಂತ ಹೇಳ್ತಾರೆ. ಹೆಂಗೆ ಕಳ್ಸೋಕ್ಕಾಗುತ್ತೆ, ಅವಾಗ ಕೈ ಆಡಲ್ಲ ಕಾಲು ಆಡಲ್ಲ. ಸೊ ಫೈನಲಿ ಅವರು 8:30ಗೇನೋ ರೆಡಿ ಆದರು. ಅವ್ರನ್ನ ರೆಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ 8:45ಗೆ ನಾನು ಚೌಟ್ರಿಯಿಂದ ಹೊರಟೆ. ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅಂತ ನಾನು ಒಬ್ಬಳೇ ಹೊರಟೆ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಮತ್ತು ಮಗಳು ಅನ್ನ ಮಾಡಿದರು. 3 ಜನ ಇರೋದ್ರಿಂದ ನಾವು ಏನು ಬೇಕಾದ್ರೂ ಅನ್ನ ಸಾಂಬಾರು ಇದ್ದರೆ ಅನ್ನ ಕೂಗಿಸ್ಕೊಂಡು ಮೊಸರು ತರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಈ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊ ಅದಕ್ಕೆ ಹೇಳೋದು ವೆರಿ ಸಪೋರ್ಟಿವ್ ಹಸ್ಬೆಂಡ್ ಅಂತ. ಆ್ಯಂಡ್ ಒಂದಷ್ಟು ರೀಲ್ಸು ಅದು ಇದು ಎಡಿಟ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಮಲಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇದು ನನ್ನ ಶನಿವಾರದ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.